ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕೀರ್ತಿ ಸಿಂಚು ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸಖತ್ತಾಗಿದ್ದೀವಿ. ಇವತ್ತು ಸಿಂಚು ಇಲ್ಲ ನನ್ನ ಪಕ್ಕದಲ್ಲಿ, ಖಾಲಿ ಇದೆ ಜಾಗ. ಅವಳು ಕೆಲಸದಲ್ಲಿ ಬಿಸಿ ಇದ್ದಾಳೆ. ನಾನು ಅವಳು ಬರ್ತಾಳೆ ಅಂತ ವೆಯ್ಟ್ ಮಾಡಿದೆ ವಿಡಿಯೋ ಮಾಡೋದಕ್ಕೆ, ಅವಳು ಬರಲಿಲ್ಲ. ಸೊ ಪರ್ಪಸ್ ಆಫ್ ದ ವಿಡಿಯೋ ಲೇಟ್ ಆಗ್ತಿತ್ತು, ಹಾಗಾಗಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಆಸ್ ಯು ಆಲ್ ನೋ, ನನಗೆ ರೀಸೆಂಟ್ಲಿ ಎಂಗೇಜ್ಮೆಂಟ್ ಆಗಿದೆ. ಸೊ ಕಂಗ್ರ್ಯಾಚುಲೇಷನ್ ಬ್ರದರ್. ಅದ್ರ ರಿಲೇಟೆಡ್ ಒಂದು ವಿಡಿಯೋ ಆಗಿರುತ್ತೆ. ಏನು ಅಂತ ಹೇಳಿದ್ರೆ ಎಲ್ಲರಿಗೂ ಅದೊಂದು ಆಸೆ ಇರುತ್ತೆ ಗೈಸ್. ಏನಂದರೆ ನಮ್ಮ ಫಸ್ಟ್ನ ಅಂದರೆ ಇತ್ತೀಚೆಗೆ ರೀಸೆಂಟಾಗಿ ಸ್ಟಾರ್ಟ್ ಆಗಿದೆ ಅದು. ನಮಗೆ ಏನಾದರೂ ಹೊಸದಾಗಿ ಯಾರಾದರೂ ಸ್ಪೆಷಲ್ ಪರ್ಸನ್ ಕೊಟ್ಟರೆ ಅದನ್ನು ಪ್ರಿಸರ್ವ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ರೋಸ್ ಆಗಿರ್ಬೋದು, ಆ ಥರದ್ದು ಏನಾದರೂ ಕೊಟ್ಟಾಗ ಪ್ರಿಸರ್ವ್ ಮಾಡಬೇಕು ಅಂತ ಇರುತ್ತೆ. ಸೊ ಸೇಮ್ ಐಡಿಯಾ. ನನಗೆ ಎಂಗೇಜ್ಮೆಂಟ್ ವರಮಾಲ ಅಂದರೆ ಹಾರ ಏನಿರುತ್ತೆ ಅದನ್ನು ಪ್ರಿಸರ್ವ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಅದಕ್ಕೂ ಮುಂಚೆ ನಾನು ಮದುವೆ ಆಗ್ತಾ ಇರೋದು ಫಸ್ಟ್ ರೋಸ್ ಕೊಟ್ಟಿದ್ರು ನನಗೆ. ನನ್ನ ಲೈಫಲ್ಲಿ ಯಾರೋ ಒಬ್ರು ನನಗೆ ಕೊಟ್ಟಿದ್ದಾರೆ ಅಂದರೆ ಅದು ಅವರೇನೆ ಫಸ್ಟ್ ರೋಸ್. ಸೊ ಲ್ಯಾಟ್ರಿ ಅದನ್ನು ಪ್ರಿಸರ್ವ್ ಮಾಡಬೇಕು ಅಂತ ತುಂಬ ಆಸೆ ಆಗಿತ್ತು. ಸೊ ಐ ಆರ್ಡರ್ಡ್ ಅ ಕಿಟ್. ಅಮೆಝಾನಲ್ಲಿ ಬಂದು ಆ್ಯಕ್ಚುಲಿ ನಿಮಗೆ ಈ ಥರ ಒಂದು ಬೇಸಿಕ್ ಕಿಟ್ ಬರುತ್ತೆ. ಓಕೆನಾ, ಒಂದು 400 ರುಪೀಸ್ ಒಂದು ಕಿಟ್ ಇದು. ಇದರಲ್ಲಿ ನಿಮ್ಗೆ ಏನು ಬರುತ್ತೆ ಅಂದರೆ ಒಂದು ಹಾರ್ಡ್ನರ್ ಮತ್ತು ಒಂದು ಏನಂತ ಹೇಳ್ತಾರಪ್ಪ ಇದನ್ನು, ರೆಸಿನ್. ಓಕೆನಾ, ಪಾರ್ಟ್ ಎ ಪಾರ್ಟ್ ಬಿ ಅಂತ ಇಲ್ಲೇ ಡೀಟೇಲಾಗಿ ನಿಮ್ಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಫ್ಯೂ ಕಪ್ಸ್, ಅದಾದಮೇಲೆ ಫ್ಯೂ ಗ್ಲಿಟರ್ಸ್ ಅಥವಾ ಕಲರ್ಸ್ ಏನಾದರೂ ಕೊಟ್ಟಿರ್ತಾರೆ. ಈ ಥರ ಕಲರ್ಸ್ ಲೈಕ್ ಫ್ಯೂ ಕಲರ್ಸ್ ಅಷ್ಟೇ, ಎಲ್ಲ ಕೊಟ್ಟಿರಲ್ಲ. ಅದಾದಮೇಲೆ ಒಂದು 3-4 ಸ್ಟಿಕ್ಕು. ದೆನ್ 2 ಮೋಲ್ಡ್ ಬರುತ್ತೆ, ಬೇಸಿಕ್ 2 ಮೋಲ್ಡ್. ಒಂದು ಲೈಕ್ ಇದು ಎಷ್ಟು ಇಂಚ್ ಹೇಳ್ತಾರೋ ನನಗೆ ಗೊತ್ತಿಲ್ಲ. ಒಂದು ರೌಂಡ್ ಮತ್ತು ಇನ್ನೊಂದು ಒಂದು ಸೆಕೆಂಡ್ ಈ ಥರ ರೆಕ್ಟ್ಯಾಂಗಲ್ 2 ಮೋಲ್ಡ್ ಬರುತ್ತೆ. ಆ್ಯಂಡ್ ಇಟ್ ಇಸ್ ರಿಯೂಸಬಲ್. ಅಂದರೆ ಲೈಕ್ ಇಫ್ ಯು ಕ್ಯಾನ್ ಸಿ, ನಾನು ಆಲ್ರೆಡಿ ಒಂದು ಮಾಡಿದ್ದೀನಿ. ಇಟ್ ಇಸ್ ರಿಯೂಸಬಲ್. ಯು ಕ್ಯಾನ್ ಅದನ್ನು ರಿಮೂವ್ ಮಾಡಿ ನೀವು ಇದನ್ನು ಇದು ಮಾಡ್ಕೋಬೋದು. ಸೊ ಒಂದು ಮಾಡಿದ್ದೀನಿ ನಾನು ಆಲ್ರೆಡಿ, ಅಂದರೆ 2 ಮಾಡಿದ್ದೀನಿ. ಯಾಕೋ ಇಟ್ ಡಿಂಟ್ ಟರ್ನ್ ಔಟ್ ವೆರಿ ವೆಲ್. ಅಂದರೆ ನಾನೇ ಸ್ವಲ್ಪ ಅರ್ಜೆಂಟ್ ಮಾಡಿಕೊಂಡು ಹೇಗೇಗೋ ಮಾಡಿಬಿಟ್ಟೆ. ಇಟ್ ಡಿಂಟ್ ಟರ್ನ್ ಔಟ್ ವೆರಿ ವೆಲ್, ಬಟ್ ಸ್ಟಿಲ್ ಫಸ್ಟ್ ಒನ್ ಐ ವಿಲ್ ಪ್ರಿಸರ್ವ್ ಇಟ್. ಸೋ ಮೆನಿ ಇನ್ಸ್ಟಾ ಪೇಜಸ್, ಎಷ್ಟೊಂದು ಇನ್ಸ್ಟಾ ಪೇಜಸ್ಸಲ್ಲಿ ಇವಾಗ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅವ್ರ ಹತ್ರನೂ ಮಾಡಿಸ್ಕೋಬೋದು. ನನಗೇನಂದರೆ ನಾನು ಮಾಡಿದ್ರೆ ಒಂಥರ ಸ್ಪೆಷಲ್ ಖುಷಿ, ಹಾಗಾಗಿ ನಾನು ಮಾಡೋಣ ಅಂತ ತರಿಸ್ಕೊಂಡೆ. ಇದಾದಮೇಲೆ ನನಗೆ ಇದು ತುಂಬ ಚಿಕ್ಕದಾಯಿತು ಇದು ಮಾಡೋದಕ್ಕೆ. ಆಮೇಲೆ ನನ್ನ ಹತ್ರ ಹಾರ್ಡ್ನರು ಎಲ್ಲ ಸ್ವಲ್ಪ ಕಮ್ಮಿ ಇತ್ತು. ಸೊ ಐ ಆರ್ಡರ್ಡ್ ದಿಸ್. ಇದನ್ನು 8 ಇಂಚ್ ಮೌಲ್ಡ್ ಅಂತ ಕರಿತೀವಿ. ಅಂದರೆ ಲೈಕ್ ಅಮೆಝಾನ್ ನೀವು ಎಲ್ಲೇ ಹುಡುಕಿದ್ರು ನಿಮ್ಗೆ ಇದು ಸಿಗುತ್ತೆ. 8 ಇಂಚ್ ಮೌಲ್ಡ್ ಇದೆ. ನನಗೆ 200 ರುಪೀಸ್ ಏನೋ ಬಿತ್ತು. MRP 499 ಇದೆ. ಬಟ್ 100 or 150 ಸಮಥಿಂಗ್ ಏನೋ ಬಿತ್ತು ಅಷ್ಟೇ. ನಾನು ಲಿಂಕ್ ಹಾಕ್ತೀನಿ ಎಲ್ಲಾದ್ರೂ, ನಾನು ಏನೇನು ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀನಿ ಅಂತ. ಆ್ಯಂಡ್ ನನ್ನ ಹತ್ರ ಅದು ಹಾರ್ಡ್ನರ್ ಮತ್ತು ರೆಸಿನ್ ಖಾಲಿ ಆಗಿತ್ತು, ಸ್ವಲ್ಪನೇ ಇತ್ತು, ಹಾಗಾಗಿ ಇದನ್ನು ತರಿಸ್ಕೊಂಡೆ. ಸೊ ಇಫ್ ಯು ಕ್ಯಾನ್ ಸಿ ಇಲ್ಲೇ ಕೊಟ್ಟಿರ್ತಾರೆ ಪಾರ್ಟ್ ಎ ಪಾರ್ಟ್ ಬಿ 3:1. ಅಂದರೆ ಪಾರ್ಟ್ ಎ ಬಂದು 3 ರೇಷಿಯೋದಲ್ಲಿ ಇರಬೇಕು, ಹಾರ್ಡ್ನರ್ ಬಂದು 1. ಸೊ ಇಲ್ಲಿ ಕಪ್ಪಲ್ಲಿ ನಿಮಗೆ ಮೆಜರ್ಮೆಂಟ್ ಕೊಟ್ಟಿರ್ತಾರೆ. ಪಾರ್ಟ್ ಎ ಎಲ್ಲಿವರೆಗೂ ಹಾಕಬೇಕು, ಪಾರ್ಟ್ ಬಿ ಎಲ್ಲಿವರೆಗೂ ಬರಬೇಕು. ದೆನ್ ಯು ಕ್ಯಾನ್ ಮಿಕ್ಸ್ ಇಟ್ ಆ್ಯಂಡ್ ಹಾಕ್ಬೋದು ಅಂತ ಈ ಕಪ್ಪಲ್ಲಿ ಮೆಜರ್ಮೆಂಟ್ ಕೊಟ್ಟಿರ್ತಾರೆ. ಅದಾದಮೇಲೆ ನನಗೆ ಗೊತ್ತಿಲ್ಲ, ನಿಮ್ಗೆ ಇಷ್ಟ ಆದರೆ ಯು ಕ್ಯಾನ್ ಆರ್ಡರ್. ಈ ಥರ ಬೇಕಿತ್ತು ನನಗೆ. ಆ ಡೇಟ್ಸು ಮತ್ತು ಮಂತ್ಸು, ಆಮೇಲೆ ಹ್ಯಾಪಿ ಆ್ಯನಿವರ್ಸರಿ, ಅಂದರೆ ಲೈಕ್ ಇಫ್ ಯು ಆರ್ ಡೂಯಿಂಗ್ ಫಾರ್ ಬರ್ಡೇಸ್ ಆ್ಯಂಡ್ ಆಲ್, ಇಲ್ಲಿ ಹ್ಯಾಪಿ ಬರ್ಡೇ ಅಂತೆಲ್ಲ ಇದೆ, ಯು ಕ್ಯಾನ್ ಸಿ ಹಿಯರ್. ಸೊ ಆಮೇಲೆ ಇದು ಲೆಟರ್ಸು. ಸೊ ಇದೆಲ್ಲ ಸಪ್ರೇಟಾಗಿ ಆರ್ಡರ್ ಮಾಡ್ಕೊಂಡ್ರೆ ನಾನು ಆ ಕಿಟ್ಟಲ್ಲಿ. ಅಂದರೆ ಲೈಕ್ ಯು ಹ್ಯಾವ್ ಲೈಕ್ ಅಡ್ವಾನ್ಸ್ ಕಿಟ್ ಅಂತ ಬರುತ್ತೆ, ಅದರಲ್ಲಿ ಪ್ರಾಬಬ್ಲಿ ಇದೆಲ್ಲ ಬರ್ಬೋದು. ನಾನು ಫಸ್ಟ್ ಬೇಸಿಕ್ ಕಿಟ್ನ ಮಾಡ್ಕೊಂಡು ಇದನ್ನು ಈಗ ಎಂಗೇಜ್ಮೆಂಟ್ ಆದಮೇಲೆ ಆರ್ಡರ್ ಮಾಡ್ಕೊಂಡಿರೋದನ್ನ ಸಪ್ರೇಟಾಗಿ ಐ ಹ್ಯಾವ್ ಆರ್ಡರ್ಡ್ ಸಪ್ರೇಟ್. ಇದು ಮತ್ತು ಮೋಲ್ಡ್ 8 ಇಂಚ್ ಮೋಲ್ಡ್ ಎಲ್ಲ ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ನನ್ನ ಎಂಗೇಜ್ಮೆಂಟ್ದು ಹಾರ. ಆಲ್ರೆಡಿ ತುಂಬ ಬಾಡೋಗ್ತಿತ್ತು, ಅವಳು ವೆಯ್ಟ್ ಮಾಡಿ, ಹಾಗಾಗಿ ಹ್ಯಾವ್ ಸ್ಟಾರ್ಟೆಡ್. ಸೊ ಲೆಟ್ಸ್ ಸಿ ಹೆಂಗೆ ಬರುತ್ತೆ ಅಂತ. ಇವನ್ ಐ ಆಮ್ ನಾಟ್ ಶೋರ್, ಬಟ್ ನನಗೇನಂದರೆ ಒಂದು ಫಸ್ಟ್ ಲೇಯರ್ ಪ್ಲೇನ್ ಮಾಡಿ ಅದ್ರ ಮೇಲೆ ಈ ಫ್ಲಾಸ್ನ ಹಾಕಿ, ಲೈಕ್ ಮಧ್ಯದಲ್ಲಿ ಮೇ ಬಿ ಫೋಟೋ, ನನಗೆ ಈಗ ಸದ್ಯಕ್ಕೆ ಫೋಟೋ ತೊಗೊಂಬರ್ಬೇಕು, ನಾನು ಹೋಗಿ ನೋಡೋಣ. ಫಸ್ಟ್ ಲೇಯರ್ ಮಾಡಾದಮೇಲೆ ಇಫ್ ಐ ಗೆಟ್ ಅ ಫೋಟೋ, ಮಧ್ಯದಲ್ಲಿ ಫೋಟೋ ಹಾಕಿ ನನ್ನ ಡೇಟ್, ಆ ಎಂಗೇಜ್ಮೆಂಟ್ ಡೇಟ್ ಮತ್ತು ಇನ್ಶಿಯಲ್ ಅಥವಾ ಏನಾದರೂ ಟ್ರೈ ಮಾಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ ಹೌ ಇಟ್ ಟರ್ನ್ಸ್ ಅಂತ. ಮತ್ತು ಇನ್ನೇನು ಸಮಾಚಾರ ಇರೋದು ಅಂತ ಹೇಳಿ, ಇವಾಗ ಈ ಹೂವು ಹಾರ ಎಲ್ಲನೂ ಬಿಡಿಸ್ಕೊಂಡು ಸಪ್ರೇಟ್ ಮಾಡ್ಕೋಬೇಕು. ಯು ಕ್ಯಾನ್ ಯೂಸ್ ಕಂಪ್ಲೀಟ್ಲಿ, ಅಂದರೆ ಲೈಕ್ ಈ ಬೀಡ್ಸು, ಆಮೇಲೆ ಇದು ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ, ಈ ವೈಟ್ ಒಂದು ಬರುತ್ತಲ್ಲ ಅದು, ಆಮೇಲೆ ಈ ಪಿಂಕ್ ಮತ್ತು ವೈಟ್ ಅನ್ನೋದು ಹಾರ ಇತ್ತಿದ್ದು, ವೈಟ್ ಬಂದು ಬ್ರೌನ್ ಆಗಿದೆ. ಸೊ 2 ಹಾರ ಇದೆ, ನೋಡೋಣ. ಇನ್ ಕೇಸ್ ಇದು ಒಂದನ್ನು ವಿತೌಟ್ ಫೋಟೋ ಮಾಡಿ ಇನ್ನೊಂದನ್ನು ವಿತ್ ಫೋಟೋ ಮಾಡ್ಬೋದಾ, ಬಿಕಾಸ್ ಇದೆಲ್ಲ ಮೆಮೊರೀಸ್ ಗೈಸ್. ಅಂದರೆ ಇಫ್ ಇನ್ ಕೇಸ್ ಫೋಟೋಸ್ ಹೋಯ್ತು ಅಂದ್ಕೊಳ್ಳಿ, ಫೋನ್ ಹೋಯ್ತು ಅಥವಾ ಪೆನ್ಡ್ರೈವ್ ಹಾಳಾಯಿತು, ಬಟ್ ಇದು ನಮ್ಮ ಜೊತೆ ಲೈಫ್ ಲಾಂಗ್. ಅಂದರೆ ಐ ಡೋಂಟ್ ನೋ ಇದನ್ನು ಯಾರು ಕಂಡುಹಿಡಿದಿದ್ದು ಈ ಪ್ರಿಸರ್ವ್ ಮಾಡೋದನ್ನ ಅಂತೆಲ್ಲ. ಇಟ್ ಇಸ್ ಸೋ ಸ್ಪೆಷಲ್. ಅಂದರೆ ಅದನ್ನು ನೋಡಿದಾಗೆಲ್ಲ ನಮಗೆ ಆ ಡೇ ನೆನಪಾಗುತ್ತೆ. ಅಂದರೆ ಲೈಕ್ ಲಿಟ್ರಲಿ ನಾನು ಇದರಲ್ಲಿ ಇಲ್ಲಿ ಡೇಟ್ ಬರ್ದಿದ್ದೀನಿ, ವೆನ್ ವಿ ಫಸ್ಟ್ ಮೆಟ್ ಅಂತ. ಇದು ಅವ್ರು ಫಸ್ಟ್ ಕೊಟ್ಟಿದ್ದು ರೋಜನೆ, ತುಂಬ ಬಾಡೋಗ್ಬಿಟ್ಟಿತ್ತು ನಾನು ಇದನ್ನು ತರಿಸಿ ಮಾಡೋ ವರ್ಷದಲ್ಲಿ. ಬಟ್ ಇಟ್ ಇಸ್ ವೆರಿ ಸ್ಪೆಷಲ್ ಅಷ್ಟೇ. ಇಲ್ಲಿ ಅಂದರೆ ನಾನು ಮಾರ್ಕರಲ್ಲಿ ಬರ್ದೆ, ಅದಾದಮೇಲೆ ನನಗೆ ಈ ಥರ ಸ್ಟಿಕ್ಕರ್ಸ್ ಬರುತ್ತೆ ಅಂತ ಗೊತ್ತಾಯಿತು, ಹಾಗಾಗಿ ಈ ಎಂಗೇಜ್ಮೆಂಟ್ಗೆ ಸ್ಟಿಕ್ಕರ್ಸ್ನ ತರಿಸ್ಕೊಂಡಿದ್ದೀನಿ. ಲೆಟ್ಸ್ ಸಿ ಇದು ಹೆಂಗೆ ಬರುತ್ತೆ ಅಂತ. ಆ್ಯಂಡ್ ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಡೂ ಲೈಕ್, ಕಮೆಂಟ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ಥರ ವೀಡಿಯೋಸ್ ಇನ್ನೂ ಬೇಕು, ಇನ್ನೂ ಡೀಟೇಲಾಗಿ ಹೇಳ್ಕೊಡಿ ಅಂದರೆ ಖಂಡಿತ ನಾನು ಹೇಳ್ಕೊಡ್ತೀನಿ. ನನಗೆ ಎಷ್ಟು ಬರುತ್ತೋ ಅಷ್ಟನ್ನು ಹೇಳ್ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಅಷ್ಟೇ ಗೈಸ್, ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಇವಾಗ ಎಲ್ಲ ಪ್ರಿಪೇರ್ ಆಗಿದೆ. ಸೊ ಫಸ್ಟ್ ನಂದು ಹಾರದಲ್ಲಿ ಏನಿತ್ತು ಹೂವು ಅದನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಅಂದರೆ ತುಂಬ ಫ್ರೆಶ್ ಆಗಿದ್ದಿದ್ದು ಅಂದರೆ ವೈಟ್ ಒಂದೇ, ಅದಾದಮೇಲೆ ಕೆಲವೊಂದು ಡ್ರೈ ಆಗಿತ್ತು, ಇದು ಮತ್ತು ಮಣಿ. ಅದಾದಮೇಲೆ ಇದು ವೈಟ್ ಏನು ಹೇಳ್ತಾರೋ ನನಗೆ ಅದು ಹೂವು ಗೊತ್ತಿಲ್ಲ. ದೆನ್ ನಾನು ಆಲ್ರೆಡಿ ಹೇಳಿದ್ದೆ ಅಲ್ಲ, ಪಾರ್ಟ್ ಎ ಪಾರ್ಟ್ ಬಿ ಅಂತ ಅವರೇ ಕೊಡ್ತಾರೆ ಇದನ್ನು. ಸೊ ಅದು ಜೊತೆಗೆ ಕಪ್, ಮಿಕ್ಸಿಂಗ್ ಕಪ್, ಸ್ಟಿಕ್ಕು ಮತ್ತು ಸ್ವಲ್ಪ ಗೋಲ್ಡ್ ಗ್ಲಿಟರ್ ಹಾಕೋಣ ಅಂತ ಈ ಗೋಲ್ಡ್ ತೊಗೊಂಡಿದ್ದೀನಿ. ಅದಾದಮೇಲೆ ಇದು ಫಸ್ಟ್ ಲೇಯರ್ ಬರುತ್ತೆ ಗೈಸ್. ಅದಾದಮೇಲೆ ನಾನು ಸ್ಟಿಕ್ಕರ್ಸ್ಗೆಲ್ಲ ಹೋಗೋದು. ಸೊ ಇದನ್ನು ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ.
ಗೈಸ್ ಏನು ಗೊತ್ತಾ, ಒಬ್ಬರೇ ವೀಡಿಯೋ ಮಾಡೋದು ಸಖತ್ ಕಷ್ಟ. ಅಂದರೆ ಆ್ಯಂಗಲ್ಸ್ ಬರಲ್ಲ, ಯಾರಾದರೂ ಇನ್ನೊಬ್ಬರು ಸಪೋರ್ಟಿಗಿದ್ರೆ ದೇ ವಿಲ್ ಹೋಲ್ಡ್ ದ ಫೋನ್. ಇದು ಆ್ಯಂಗಲ್ಸ್ ಬರಲ್ಲ, ಏನೂ ಬರಲ್ಲ, ತಲೆನೋವು. ಸೊ ಇವಾಗ ನಾನು ಆಲ್ರೆಡಿ ಹೇಳ್ದಂಗೆ ಇಲ್ಲಿ ನೋಡ್ಬೋದು ನೀವು, ಪಾರ್ಟ್ ಎ ಪಾರ್ಟ್ ಬಿ ಅಂತ ಕೊಟ್ಟಿದ್ದಾರೆ. ಅಂದರೆ ರೆಸಿನ್, ಈ ಪಾರ್ಟ್ ಎ ಅನ್ನೋದು ಏನಿದೆ ಈ ರೆಸಿನ್ನು, ಇದನ್ನು ಈ ಗ್ಯಾಪ್ವರೆಗೂ ಫಿಲ್ ಮಾಡಬೇಕು. ಯು ಹ್ಯಾವ್ ಟು ಫಿಲ್ ಟಿಲ್ ಹಿಯರ್. ದೆನ್ ಇಲ್ಲಿವರೆಗೂ ಪಾರ್ಟ್ ಬಿನ ಫಿಲ್ ಮಾಡಬೇಕು, ಹಾರ್ಡ್ನರ್ನ. ದೆನ್ ನಿಮಗೆ ಯಾವ ಶೇಡ್ ಬೇಕಂದರೆ ಲೈಕ್ ಇಲ್ಲಿ ತುಂಬ ಕಲರ್ಸ್ ಕೊಟ್ಟಿದ್ದಾರೆ ನಿಮಗೆ, ಗ್ಲಿಟರ್, ಸಿಲ್ವರ್, ಗೋಲ್ಡ್. ಸೊ ಫಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಆದಷ್ಟು ಪ್ಲೇನಾಗಿ ಮಾಡೋದಕ್ಕೆ ಟ್ರೈ ಮಾಡಿ. ಇಲ್ಲಾಂದರೆ ನಾನು ಮಾಡಿದ್ನಲ್ಲ ಒಂದು ಈ ಥರ ಆಗುತ್ತೆ. ನಾನು ಇದಕ್ಕೆ ಪಿಂಕ್ ಮತ್ತು ಗೋಲ್ಡ್ನ ಮಿಕ್ಸ್ ಮಾಡಿದೆ, ಆಯಿತಾ ಗೈಸ್? ಈ ಥರ ಆಯ್ತದು ಕಂಪ್ಲೀಟಾಗಿ ಕಚಪಚ ಕಚಪಚ ಆಗೋಯ್ತು. ಸೊ ಫಸ್ಟ್ ನಿಮ್ಗೆ ಯಾವ ಕಲರ್ ಬೇಕು, ಹೇಗೆ ಮಾಡಬೇಕು ಅನ್ನೋ ರೆಫರೆನ್ಸ್ ಇಟ್ಕೊಳ್ಳಿ. ಸೊ ನನ್ನ ತಲೆಯಲ್ಲಿ, ಅಂದರೆ ನಾನು ಯಾವುದೂ ಪಿಕ್ಚರ್ ತೊಗೊಂಡಿಲ್ಲ, ನನ್ನ ತಲೆಯಲ್ಲಿ ಒಂದು ರೆಫರೆನ್ಸ್ ಇದೆ. ಸೊ ಐ ಥಾಟ್ ಆಫ್ ಡೂಯಿಂಗ್ ಲೈಕ್ ದಟ್. ಇವಾಗ ಮಾಡೋಣ ಬನ್ನಿ, ಓಕೆನಾ? ನಾನು ಹೀಗೆ ತೋರಿಸ್ತೀನಿ ಗೈಸ್, ಅಂದರೆ ಈ ಥರನೇ ತೋರಿಸ್ತೀನಿ. ಕೆಳಗಡೆ ತೋರಿಸೋದಕ್ಕೆ ಅದು ಟ್ರೈಪೋಡ್ ಬೆಂಡೇ ಆಗ್ತಾಯಿಲ್ಲ, ತಲೆನೋವು ಬರ್ತಾಯಿದೆ. ಸೊ ನಮ್ಮಮ್ಮ ಬಂದಮೇಲೆ ಅದನ್ನು ಬೇಕಾದರೆ ಹೇಗೆ ಮಾಡಿದೆ ಅನ್ನೋದನ್ನು ಅಥವಾ ನಾನೇ ಕೈಯಲ್ಲಿ ಹಿಡಿದು ತೋರಿಸ್ತೀನಿ. ಇವಾಗ ಜಸ್ಟ್ ಅಂದರೆ ನಿಮಗೆ ಈ ಕಪ್ಪು ಮತ್ತು ರೆಸ್ನ ಇದನ್ನೆಲ್ಲ ಹಿಡ್ಕೊಂಡು ತೋರಿಸ್ತೀನಿ. ಇಫ್ ಯು ಆರ್ ಕಂಫರ್ಟಬಲ್ ವಿತ್ ಗ್ಲೌಸ್ ಹಾಕೊಳ್ಳಿ. ಇಲ್ಲ ಅಂದರೆ ಲೈಕ್ ಮೇಕ್ ಶೋರ್ ನಿಮ್ಮ ಅಕ್ಕಪಕ್ಕ ಯಾರೂ ಇಲ್ಲ. ನಾನು ಸದ್ಯಕ್ಕೆ ರಿಂಗ್ ಬಿಚ್ಚಿಡ್ತಾ ಇದ್ದೀನಿ, ಬಿಕಾಸ್ ಕೆಮಿಕಲ್ ಗೈಸ್, ಇದು ಏನೇ ಆದ್ರೂ ಅಷ್ಟೇ ಕೆಮಿಕಲ್ಲೇನೆ. ಸೊ ನಮ್ಮ ಸೇಫ್ಟಿ ನಾವಿರಬೇಕು. ಸೊ ಆ್ಯಸ್ ಐ ಸೆಡ್, ಇದು ಬಂದು ಇಲ್ಲೇ ಇದೆ ನೋಡಿ, ರೆಸಿನ್ ಕ್ರಿಸ್ಟಲ್ ಕ್ಲಿಯರ್ ಎಕ್ಸ್ಪೋಸ್ 3:1 150 ಗ್ರಾಮ್ಸ್ ಇದು. ಸೊ ನಿಮಗೆ ಎಷ್ಟು ಬೇಕು ಅಷ್ಟನ್ನು ತರಿಸ್ಕೊಳ್ಳಿ ಗೈಸ್. ಸುಮ್ಮನೆ ತರಿಸ್ಕೊಂಡು ಇಟ್ಟಿದ್ದ ಕಡೆ ಎಲ್ಲ ವೇಸ್ಟ್ ಆಗೋಗುತ್ತೆ ಅದು. ಸೊ ಹಾಕ್ತಾ ಇದ್ದೀನಿ, ನೋಡ್ಬೋದು ಎಷ್ಟು ಗಟ್ಟಿ ಇದೆ ಇದು ಅಂತ. ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ನಿಮಗೆ ಕಾಣಿಸುತ್ತೆ, ಅಂದರೆ ಆ ಗ್ಲಾಸಲ್ಲಿ ಕಾಣುತ್ತೆ. ಸೊ ನಾನು ಎರಡಕ್ಕೂ ಹಾಕೊಬಿಡ್ತೀನಿ, ಅಂದರೆ ಒಂದಕ್ಕೆ ಸಾಕಾಗಲ್ಲ ಆಬ್ವಿಯಸ್ಲಿ. ಸೊ ಎರಡಕ್ಕೂ ಹಾಕ್ಕೊಂಡು ಬರ್ತಾ ಇದೆ. ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ, ಬರ್ತಾ ಇಲ್ಲ, ಖಾಲಿ ಆಗೋಗಿ. ಹಾಗಾಗಿ ನಾನು ಇನ್ನೊಂದು ಅಂದರೆ ಇನ್ನು ಲೇಯರ್ಸ್ ಬೇಕಿತ್ತು, ಆಲ್ಮೋಸ್ಟ್ 3 ಲೇಯರ್ಸ್ ಹಾಕ್ತೀವಿ ಆ ಗ್ಲಾಸ್ ಮಿಷಿನ್ ಬರೋದಕ್ಕೆ. ಸೊ ಒಂಚೂರು ಬರ್ತಾ ಇಲ್ಲ, ಇದೇ ಬಿಡ್ತಾ ಇಲ್ಲ, ಹಿಂಗೆ ಕುಂತ್ಕೋಬೇಕು. ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ ಗೈಸ್. ಏನು ಗೊತ್ತಾ, ವೀಡಿಯೋ ಮಾಡೋದು ಗೊತ್ತಲ್ಲ, ಎಡಿಟಿಂಗ್ ಮಾಡೋದನ್ನ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಆಬ್ವಿಯಸ್ಲಿ ಎಲ್ಲರೂ ಯಾರೇ ಡೈಲಿ ಬ್ಲಾಗ್ಸ್ ಮಾಡ್ತಾರೆ ಗೊತ್ತಾ, ಹ್ಯಾಟ್ಸ್ ಆಫ್ ಗೈಸ್. ಇತ್ತೀಚೆಗೆ ನಿಮ್ಮ ಫೇವ್ರೆಟ್ ಕ್ರಿಯೇಟರ್ಸ್ ಯಾರು ಅನ್ನೋದನ್ನು ಮೆನ್ಷನ್ ಮಾಡಿ. ನಾನಂತೂ ಇತ್ತೀಚೆಗೆ ಶರತ್ ಕನ್ನಡಿಗ ಇದ್ದಾರಲ್ಲ, ಅವ್ರನ್ನ ತುಂಬ ನೋಡ್ತಾ ಇದ್ದೀನಿ. ಅದಾದಮೇಲೆ ಸ್ಯಾಮ್ ಸಮೀರ್ ಆ್ಯಸ್ ಆಲ್ವೇಸ್, ಆಮೇಲೆ ವರ್ಷಾ ಕಾವೇರಿ, ಆಮೇಲೆ ಧನುಶ್ರೀ ಅವ್ರದ್ದು ರೀಸೆಂಟ್ ಒಂದು ಅನ್ಫಿಲ್ಟರ್ಡ್ ಒಂದು ಬ್ಲಾಗ್ ನೋಡಿದೆ. ಅದಾದಮೇಲೆ ಅರ್ಪಿತಾ ಅಭಿಷೇಕ್, ಆಲ್ ಟೈಮ್ ಫೇವ್ರೇಟ್ ಗೈಸ್, ಸೀರಿಯಸ್ಲಿ ಆಲ್ ಟೈಮ್ ಫೇವ್ರೇಟ್. ಅವ್ರ ಮ್ಯಾಮ್ ಸಕ್ಕತ್ತಾಗಿ, ಅಂದರೆ ಯಾರಿಗಾದ್ರೂ ಆ ಇನ್ಸ್ಪಿರೇಷನ್ ಬಂದ್ಬಿಡುತ್ತೆ ಅವ್ರನ್ನ ನೋಡಿದ್ರೇ, ಮಾಡಿದ್ರೆ ಹಿಂಗೆ ಮಾಡಬೇಕು. ಬ್ಲಾಗ್ಸ್ ಆಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು, ದ ವೇ ಶಿ ಕ್ಯಾರಿ ಹರ್ ಸೆಲ್ಫ್ ಅಲ್ಲ, ಆಸಮ್. ಅರ್ಪಿತಾ ಮ್ಯಾಮ್, ದಿಸ್ ಇಸ್ ಫಾರ್ ಯು. ಆ್ಯಂಡ್ ಮಗಳು ಕೂಡ ಸಖತ್ ಕ್ಯೂಟ್ ಆಗಿದ್ದಾಳೆ. ನಾನು ಅದನ್ನೇ ಹೇಳ್ತಾ ಇರ್ತೀನಿ, ಹುಟ್ಟಿದ್ರೆ ಹೆಣ್ಮಕ್ಳು ಇರಬೇಕು, ಸಖತ್ ಕ್ಯೂಟ್ ಆಗಿರ್ತಾರೆ ಅಂತ. 2000 years later. ಸೊ ಇದು ಪಾರ್ಟ್ ಬಿ ಹಾರ್ಡ್ನರ್. ಇದು ನಿಮಗೆ ವಾಟ್ರಿ ಕನ್ಸಿಸ್ಟೆನ್ಸಿ ಇರುತ್ತೆ. ಸೊ ಇದನ್ನು ನೋಡಿಕೊಂಡು, ನಾನು ಆಲ್ರೆಡಿ ಹೇಳ್ದಂಗೆ ಇಟ್ ಶುಡ್ ಬಿ ಜಸ್ಟ್ 3:1 ರೇಷಿಯೋ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಇದಾಗ್ಬಿಡುತ್ತೆ. ಮೀನ್ ವೈಲ್ ನೀವು ಇದನ್ನು ರೆಡಿ ಮಾಡಿ ಇಟ್ಕೋಬೇಕು ಗೈಸ್, ಮೋಲ್ಡ್ನ. ಇದು ನಿಮಗೆ ತಿರುಗಿಸಿ ಇದನ್ನೆಲ್ಲ ಸೆಟ್ ಮಾಡ್ಕೊಳ್ಳೋಷ್ಟರಲ್ಲಿ ಯು ಹ್ಯಾವ್ ಟು ಸೆಟ್ ಅ ಮೋಲ್ಡ್. ಆ ಮೋಲ್ಡನ್ನು ಸ್ವಲ್ಪ ನೀಟಾಗಿ ವೈಟ್ ಮಾಡಿ ಎಲ್ಲ ಇಟ್ಕೋಬೇಕು. ಸೊ ಈ ಗೋಲ್ಡ್ ಗ್ಲಿಟರ್ನ ಹಾಕ್ತಾ ಇದ್ದೀನಿ ನಾನು. ಅಂದರೆ ಇದು ಹೆಂಗಿರುತ್ತೆ ಗೊತ್ತಾ, ಇಲ್ಲಿ ಇಷ್ಟೇ ಬರೋದು, ಈ ಥರ ಶೀಟ್ ಥರ ಬರುತ್ತೆ. ಸೊ ಟೇರ್ ಮಾಡಿ ನಿಮ್ಗೆ ಎಷ್ಟು ಬೇಕಷ್ಟನ್ನು ಎರಡಕ್ಕೂ ಹಾಕ್ಕೊಳ್ಳಿ ಅಷ್ಟೇ. ಮಿಕ್ಸ್ ಆ್ಯಂಡ್ ಮೇಕ್ ಶೋರ್ ಸ್ವಲ್ಪ ಕಮ್ಮಿ ಮಾಡ್ಕೊತೀರಾ ಅಂತ. ಬಿಕಾಸ್ ಏನಾಗುತ್ತೆ ಗೊತ್ತಾ, ನೀವು ತುಂಬ ತಿಕ್ ಲೇಯರ್ ಹಾಕ್ಬಿಟ್ರೆ ಥರ್ಡ್ ಲೇಯರ್ ಬರೋ ಅಷ್ಟರಲ್ಲಿ ನಿಮಗೆ ಅದು ಸೆಕೆಂಡ್ ಲೇಯರೇ ಫುಲ್ ಆಗಿಬಿಟ್ರೆ ಥರ್ಡ್ ಲೇಯರ್ ನೀಟಾಗಿ ಕೂರಲ್ಲ. ಸೊ ಸ್ವಲ್ಪ ಮಾಡ್ಕೊಳ್ಳಿ, ಕಂಪ್ಲೀಟ್ ಮೋಲ್ಡ್ಗೆ ಇದು ಮಾಡ್ಕೊಳ್ತಾರೆ. ಅಂದರೆ ಅದು 8 ಇಂಚ್ ಮೋಲ್ಡ್ ಆಗಿರೋದ್ರಿಂದ ನಾನು 2 ಮಾಡ್ಕೊಂಡಿದ್ದೀನಿ. ಐ ಮೀನ್ ನನ್ನ ಪ್ರಕಾರ 2 ಫುಲ್ ಆಗಲ್ಲ, ಬಿಕಾಸ್ ನಂದು ಇನ್ನೂ 2 ಇದೆಯಲ್ಲ, ಅದಕ್ಕೆ ನಾನು ಥರ್ಡ್ ಲೇಯರ್ ಹಾಕಿರಲಿಲ್ಲ. ಸೊ ಅದನ್ನು ಹಾಕಿಬಿಟ್ಟು ವಿಲ್ ಕ್ಲೋಸ್ ಇಟ್ ಅಂತ ನಾನು 2ಕ್ಕೆ ಮಾಡಿದ್ದೀನಿ. ಸೊ ಮೇಕ್ ಶೋರ್ ನೀವು ಫಸ್ಟ್ ಒಂದು ಫುಲ್ ಕಪ್ ಮಾಡಿಕೊಂಡು ಅದನ್ನು ಹಾಕಿ, ಅದಾದಮೇಲೆ ಬೇಕಾದರೆ ನಿಮ್ಗೆ ಸಾಕಾಗಿಲ್ಲ ಅಂದರೆ ಇನ್ಸ್ಟೆಂಟಾಗಿ ಮಾಡ್ಕೊಂಡು ಹಾಕ್ಬಿಡಿ ಗೈಸ್, ತುಂಬ ಬೇಗ ಗಟ್ಟಿಯಾಗಿಬಿಡುತ್ತೆ. ಸೊ ಧೂಳೇನು ಬೀಳದೇ ಇರೋ ಥರ ನೋಡ್ಕೊಳ್ಳಿ ಅಷ್ಟೇ. ನಾನು ಹೇಳಿದ್ನಲ್ಲ 8 ಇಂಚ್ ಮೋಲ್ಡಲ್ಲಿ ಮಾಡ್ತೀನಿ ಅಂತ. ಸೊ ಆ ಮೋಲ್ಡನ್ನ ಫಸ್ಟ್ ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ. ವೀಡಿಯೋ ಮಾಡ್ಕೊಂಡು ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ನಾನು ಸ್ವಲ್ಪ ನಿಧಾನಕ್ಕೆ ಮಾಡ್ತಾಯಿದ್ದೀನಿ. ಸಾರಿ, ಬನ್ನಿ. ಸೊ ಈ ಮೋಲ್ಡನ್ನ ಫಸ್ಟ್ ಪ್ರಿಪೇರ್ ಮಾಡಿ ಇಟ್ಕೊಬಿಡಿ ಗೈಸ್. ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ, ಡಸ್ಟ್ ಏನಿಲ್ಲ. ಮೇಕ್ ಶೋರ್ ಏನೂ ಡಸ್ಟ್ ಇಲ್ಲ ಅಂತ. ಸೊ ಏನು ಮಾಡಿ, ಟೇಕ್ ಅ ಗ್ಲಾಸ್, ಡಸ್ಟ್ ಏನೂ ಇಲ್ಲದೆ ಇರೋದನ್ನು ನೋಡಿಕೊಂಡು ಯು ಹ್ಯಾವ್ ಟು ಪೋರ್ ಲೈಕ್ ದಿಸ್, ಆಯಿತಾ? ಕಂಪ್ಲೀಟಾಗಿ ಒಂದು ಲೇಯರ್ ಕ್ರಿಯೇಟ್ ಆಗಬೇಕು ಗೈಸ್. ಅದು ಹೀಗೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋತಾ ಬನ್ನಿ, ಓಕೆನಾ? ಸೊ ಇಫ್ ಯು ಕ್ಯಾನ್ ಸಿ, ಸ್ಪ್ರೆಡ್ ಮಾಡಿದ್ದೀನಿ. ಜಾಸ್ತಿ ಇದು ಮಾಡಿದ್ರೆ ಅದು ಇದಾಗ್ಬಿಡುತ್ತೆ. ಸೊ ನಿಮಗೆ ಆ ಗ್ಲಿಟರ್ಸ್ ಎಲ್ಲೆಲ್ಲಿ ಬೇಕು, ಅಂದರೆ ಇವಾಗ ಈ ಬೆಟ್ಟಿದ್ದಾಗಲೇ ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬಿಡಿ ಅಷ್ಟೇ. ಅಂದರೆ ಎಲ್ಲ ಕಡೆಗೂ ಬೇಡ ನನಗೆ ಒಂದೇ ಕಡೆ ಇರಲಿ ಅನ್ನೋದಾದರೆ ಒಂಥರ, ಇಲ್ಲ ಅಂದರೆ ಓಕೆ ಐ ವಾಂಟೆಡ್ ಈ ಕಡೆ ಸೈಡು ಎಲ್ಲ ಬೇಕು ಅನ್ನೋ ಥರ ನೀಟಾಗಿ, ಅಂದರೆ ಜಸ್ಟ್ ಮೇಕ್ ಶೋರ್ ಎಲ್ಲ ಕಡೆ ಈಕ್ವಲಾಗಿ ಸ್ಪ್ರೆಡ್ ಆಗಿದೆ ಅಂತ ಅಷ್ಟೇ, ಓಕೆನಾ? ನಿಮಗೆ ಆಗಿಲ್ಲ ಅಂತ ಅನಿಸಿದ್ರೆ
ಇನ್ನೂ ಒಂದು ಸರಿ ನೀಟಾಗಿ ಈ ಥರ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡಿ ನಾನು ಹೇಳ್ದಂಗೆ ಇದು ಪೂರ್ತಿ ಒಂದು ಲೇಯರ್ ಸ್ಪ್ರೆಡ್ ಆಗಿ ಸ್ವಲ್ಪನಾದರೂ ಇದು ಆರಬೇಕು. ಅದಾದಮೇಲೆ ನಾವು ನಮ್ಮದು ಇದೇನಿದೆ ಫ್ಲವರ್ಸು ಅದನ್ನೆಲ್ಲ ನಾವು ಇಲ್ಲಿ ಡೆಕೋರೇಟ್ ಮಾಡ್ಕೋಬೋದು. ಸೊ ಇದು ಒಂದು ಸ್ವಲ್ಪ ಆರಲಿ ಫಸ್ಟ್ ಲೇಯರು, ಅದಾದಮೇಲೆ ನಾನು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಗೈಸ್ ಇದು ಒಂದು ಸ್ವಲ್ಪ ಹಾರಿದೆ ಅಂತ ಅಂದಮೇಲೆ ನಿಮಗೆ ಹೆಂಗೆ ಬೇಕು ಹಂಗೆ ಡೆಕೋರೇಟ್ ಮಾಡ್ಕೊಳ್ಳಿ. ನಾನು ಈ ಥರ ಮಾಡಿದ್ದೀನಿ. ಅದು ಏನೇನೋ ಆಯಿತು ಇವಾಗ್ಲೂ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ ಅದು ಹಿಂಗೆ ಔಟ್ಪುಟ್ ಬರುತ್ತೆ ಅಂತ. ಫೈನಲ್ ಔಟ್ಪುಟ್ ಬಂದಾಗ ತೋರಿಸ್ತೀನಿ ಗೈಸ್ ಹೆಂಗೆ ಬಂದಿದೆ ಅಂತ ಹೇಳಿ ಅಷ್ಟೇ. ನನಗೆ ಇದು ಏನು ಹೇಳ್ತೀರಾ ರೆಡ್ ಕಲರ್ ಇದ್ದಿದ್ರೆ ರೋಸ್ ಇನ್ನೂ ಸಕ್ಕತ್ತಾಗಿ ಬರೋದು ಅಂತ ಅನ್ನಿಸ್ತು. ಬಟ್ ನಾನು ಇನ್ನೂ ಫುಲ್ ಯೂಸ್ ಮಾಡ್ಕೊಂಡಿಲ್ಲ ಗೈಸ್, ಇಲ್ಲಿ ಇನ್ನೂ ಫುಲ್ ಇಷ್ಟು ಹಾಗೆ ಇದೆ. ಬಟ್ ನನಗೇನೋ ಸಾಕು, ಜಾತ್ರೆ ಮಾಡೋದು ಬೇಡ ಅಂತ ಅನ್ನಿಸ್ಬಿಟ್ಟು ಇಷ್ಟಕ್ಕೆ ಎಂಡ್ ಮಾಡಿದ್ದೀನಿ. ನೋಡೋಣ ಲೈಟಿಂಗ್ಸ್ ಹಾಕ್ಬಿಟ್ಟು ವರ್ಡಿಂಗ್ಸ್ ಹಾಕಿ ಹೆಂಗೆ ಬರುತ್ತೆ ಅಂತ ನೋಡೋಣ. ಬೇಕು ಅಂದರೆ ಇನ್ನೊಂದನ್ನು ಮಾಡ್ಕೊಂಡ್ರೆ ಆಯಿತು. ಇದನ್ನೇ ಪ್ರಿಸರ್ವ್ ಮಾಡಿ ಇಟ್ಕೊಂಡು ಇನ್ನೊಂದನ್ನು ಮಾಡಿದ್ರೆ ಆಯಿತು ಅಷ್ಟೇ.